ಸುಗಂಧ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಡಿ ಕೆ ಅರುಣ್. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಪುಸ್ತಕಗೂಡು ಎನ್ನುವ ಒಂದು ಉತ್ತಮವಾದ ಗ್ರಂಥಾಲಯ ಇಂದು ಅನಾವರಣಗೊಳಿಸಲಾಯಿತು. ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಾದಂಥ ಮಧು ದೇಶಪಾಂಡೆ ನೇತೃತ್ವದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಉತ್ತಮವಾದ ಒಂದು ಶೈಕ್ಷಣಿಕವಾಗಿ ಮುಂದುವರಿಯಲು, ಒಂದು ಶೈಕ್ಷಣಿಕ ಮಟ್ಟ ಸುಧಾರಿಸಲು ಈ ಗ್ರಾಮದ ವಿದ್ಯಾರ್ಥಿಗಳ ಅನುಕೂಲವಾಗುವ ದೃಷ್ಟಿಯಿಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ಉತ್ತಮವಾದಂಥ ಗ್ರಂಥಾಲಯವನ್ನು ಕಲ್ಲೂರು ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳೊಂದಿಗೆ, ಹಾಗೆ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ, ಶೈಕ್ಷಣಿಕವಾಗಿ ಮುಂದುವರಿಯಲು ಶಾಲೆ ಕಟ್ಟಡಗಳು, ಇತರ ಅಭಿವೃದ್ಧಿ ಕಾರ್ಯಗಳು ಮಾಡುತ್ತಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ಉನ್ನತ ಮಟ್ಟದ ಒಂದು ಗ್ರಾಮ, ಒಂದು ಮಾದರಿ ಗ್ರಾಮವಾಗಿ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಕಲ್ಲೂರು ಗ್ರಾಮವು ಒಂದು ಮಾದರಿ ಗ್ರಾಮವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಬಹುದು. ಇದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಥರ ಒಂದು ಮಕ್ಕಳಿಗೆ, ವಿದ್ಯಾರ್ಥಿಗಳ, ಗ್ರಾಮದ ಜನರಿಗೆ ಓದಲು ಅನುಕೂಲವಾಗಲು ಈ ಥರ ಒಂದು ಗ್ರಂಥಾಲಯಗಳು ಸ್ಥಾಪನೆ ಮಾಡಿದರೆ ಭಾಳಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವಾಗುತ್ತದೆ ಎಂದು ಹೇಳಬಹುದು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಇಂಥ ಒಂದು ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾದರೆ ವಿದ್ಯಾರ್ಥಿಗಳಿಗೆ ಒಂದು ಓದುವ ಹವ್ಯಾಸ ಹೆಚ್ಚಾಗುತ್ತದೆ ಎಂದು ಹೇಳಬಹುದು. ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಅದು ಶಿಕ್ಷಣದಿಂದಲೇ. ಶಿಕ್ಷಣ ಎಷ್ಟರ ಮಟ್ಟಿಗೆ ಇರುತ್ತೆ, ಶಿಕ್ಷಣಕ್ಕೆ ಯಾವ ರೀತಿ ವ್ಯವಸ್ಥಿತ ಪೂರ್ವಕವಾಗಿ ಕೆಲಸಗಳನ್ನ ಮಾಡ್ತಾರೆ, ಆ ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಅಲ್ಲಿನ ಸ್ಥಳೀಯ ಆಡಳಿತ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಶಿಕ್ಷಣಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟು ನಿಟ್ಟಿನಲ್ಲಿ ಇವತ್ತು ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಅದೇ ಒಂದು ನಿಟ್ಟಿನಲ್ಲಿ ಬಂದ್ರೆ ಇವತ್ತು ಆ ಒಂದು ಮಾತಿದೆ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅನ್ನೋ ಹಾಗೆ ಇವತ್ತು ಆ ಒಂದು ಮಾತನ್ನ ಬದಲಾಗಿದೆ. ಪ್ರತಿಯೊಂದು ಗ್ರಾಮಕ್ಕೆ ಗ್ರಂಥಾಲಯ ಇದ್ರೆ ಇವತ್ತು ಮಕ್ಕಳ ಭವಿಷ್ಯ ಉನ್ನತ ಒಂದು ದಾರಿಯಲ್ಲಿ ಸಾಗ್ತಾ ಇದೆ ಅಂತ ಅನ್ನೋದಕ್ಕೆ ಬಹಳಷ್ಟು ಮಾತುಗಳಿದೆ. ಹಾಗಾಗಿ ಈ ಒಂದು ಹುಮ್ನಾಬಾದ್ ಪಟ್ಟಣ ಅಂದ್ರೆ ಈ ಒಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಒಂದು ಕಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ. ಕಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದ್ರೆ ಇಲ್ಲಿನ ಒಂದು ವಿಶೇಷತೆ ಕೂಡ ಬಹಳಷ್ಟು ಅದ್ಭುತಪೂರ್ಣವಾಗಿ ಇವತ್ತಿನ ಧಾರ್ಮಿಕತೆ ಆಗಿರ್ಬೋದು, ಇಲ್ಲಿನ ಕೃಷಿ ಆಗಿರ್ಬೋದು, ಇಲ್ಲಿನ ಅನೇಕ ವಿಚಾರಗಳೆಲ್ಲ ಬಂದ್ರೆ ಸಾಕಷ್ಟು ಪ್ರಸಿದ್ಧತೆ ಈ ಒಂದು ಗ್ರಾಮಕ್ಕೆ ಕೂಡ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಬಂದ್ರೆ ನಾವು ಇವತ್ತು ಗ್ರಂಥಾಲಯಕ್ಕೆ ಯಾವ ರೀತಿ ಮಹತ್ವದ ಒಂದು ವಿಚಾರದಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಗ್ರಂಥಾಲಯದಿಂದ ಯಾವ ರೀತಿ ಅನುಕೂಲತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಬನ್ನಿ, ಹಾಗಿದ್ರೆ ನಮ್ ಜೊತೆಗೆ ಈ ಒಂದು ಗ್ರಾಮದ ಒಂದು ಯುವಕರು ನಮ್ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ, ಏನ್ ಹೇಳ್ತಾರೆ ಈ ಒಂದು ಗ್ರಾಮೀಣ ಬಗ್ಗೆ ಅಂತಕ್ಕಂಥದ್ನ. ಸರ್, ಇವತ್ತು ತಾವೇನಂತಂದ್ರೆ ಈ ಒಂದು ಗ್ರಂಥಾಲಯನ ಏನಂದ್ರೆ ಬಳಸ್ಕೊಂಡ್ಬಿಟ್ಟು ಯಾವ ರೀತಿ ಸದುಪಯೋಗ ಪಡ್ಕೊಳ್ತಾ ಇದ್ರಿ, ಏನ್ ಅನಿಸ್ತಾ ಇದೆ ಈ ಒಂದು ಗ್ರಂಥಾಲಯದ ವಿಚಾರವಾಗಿ ಬಂದ್ರೆ? ನಮಸ್ಕಾರ ಸರ್. ಗ್ರಂಥಾಲಯ ಬಹಳಷ್ಟು ಉಪಯೋಗ ಬರ್ತದ್ರಿ. ಎಲ್ಲಾ ಸ್ಟೂಡೆಂಟ್, ಕಾಲೇಜ್ ಹುಡುಗರು ಅದು ಹೋಗ್ತಾ ಇರ್ತಾರೆ, 8 ಗಂಟೆ ಬಂದು ಕೂಡ್ತಾರ್ರಿ. ಅದಾಗಿ ಮತ್ ಗ್ರಂಥಾಲಯ ಸರ್ ಟೀಚರ್ ಆಗಿರ್ಬೋದು, ಒಳ್ಳೆ ರೀತಿಯಿಂದ ಎಲ್ಲಾ ಹುಡುಗರಿಗೆ ಸರಿಯಾಗಿ ನೋಟ್ಬುಕ್ ಅಲ್ಲಿ, ಪೇಪರ್ ಅಲ್ಲಿ ಟೈಮಿಂಗ್ ಕೊಡ್ತಾರ್ರಿ. ಹಾಗಾಗಿ ರೀತಿ ಅನುಕೂಲತೆ ಮಾಡ್ಕೊಂಡಿದ್ರಿ. ಸ್ಪೆಷಲ್ ಆಗಿ ತಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಬಂದ್ರೆ ಗ್ರಂಥಾಲಯ ತಮ್ಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಟ್ಟಿದೆ ಅನ್ನೋದ್ರ ಬಗ್ಗೆ? ಏನಿಲ್ಲ ಸರ್, ನಾವ್ ಅನುಕೂಲ ಅಲ್ಲಕ್ಕೆ ಇಲ್ಲಿ ನಾಲೆಜ್ ಬಹಳಷ್ಟು ನೋಡಿದೇವ್ರಿ. ಜನರಲ್ ನಾಲೆಜ್ ಅಲ್ಲಿ, ಯಾವುದೇ ಕುವೆಂಪು ಅಲ್ಲಿ ಏನೇ ಪುಸ್ತಕ ಅಲ್ಲಿ ಕೊಡ್ತಾರ್ರಿ. ಒಳ್ಳೆ ರೀತಿ ಮೊಬೈಲ್ ಇವತ್ತೆಲ್ಲ ಆನ್ಲೈನ್ ಅಲ್ಲಿ, ಮೊಬೈಲ್ ಅಲ್ಲಿ ಎಲ್ಲಷ್ಟು ಜನ ಟೈಮ್ ಅದ್ರೊಳಗೆ ನಡೆದು ಸರ್. ಬಟ್ ಗ್ರಂಥಾಲಯದಲ್ಲಿ ಏನದ ಅಂದ್ರೆ ಸರ್, ಮುಂದಿನ ನಮ್ ಜೀವನ ಒಳ್ಳೆ ರೀತಿ ಆಗ್ಬೇಕಾದ್ರೆ ಸರ್ ಒಳ್ಳೆ ಬುಕ್ಗಳು ಐತ್ರಿ ಸರ್ ಒಳಗಡೆ. ಬಟ್ ಈಗೆಲ್ಲ ಹುಡುಗರು ಏನ್ ಮಾಡಿರಿ, ಮೊಬೈಲ್ ಅಲ್ಲಿ, ಆನ್ಲೈನ್ ಅಲ್ಲಿ 24/7 ಮೊಬೈಲ್ ಅಲ್ಲೇ ಇದಾರೆ ಸರ್. ಹಾಗಾಗಿ ಇನ್ನಷ್ಟು ಎತ್ತರಕ್ಕಾಗಿ ಎಲ್ಲಾ ಹುಡುಗರು, ಸ್ಟೂಡೆಂಟ್ ಅಲ್ಲಿ, ಕಾಲೇಜ್ ಹುಡುಗರು ಅಲ್ಲಿ, ಏನೇ ಅಲ್ಲಿ ಆದಷ್ಟು ಗ್ರಂಥಾಲಯಕ್ಕೆ ಟೈಮ್ ಕೊಡ್ಬೇಕು. ಹಾಗಾಗಿ ಈಗ ಆಲ್ಮೋಸ್ಟ್ ಆಲ್ ಒಂದು 50% ಹುಡುಗರು ಕೊಡ್ತಾರ ಸರ್. ಮತ್ ಹಾಗಾಗಿ ಊರೇನ್ ಹಿರಿಯರ್ ಬಿ ಇದಾರ್ರಿ, ಹಿರಿಯರ್ ಕೂಡ ನ್ಯೂಸ್ ಪೇಪರ್ ಓದ್ಲಾ ಬರ್ತಾರೆ. ಆಯ್ತು, ಒಂದೇದಾಗ ಹೇಳ್ಬೇಕಾದ್ರ ಈಗ ನಮ್ಮ ಊರಾಗ ಗ್ರಂಥಾಲಯ ಕಲ್ಲೂರ್ದಾಗ ಸ್ಪೆಷಲಿ ಮೇಡಮ್ ಒಳ್ಳೆ ರೀತಿ ನೋಡ್ಕೊತಾರೆ, ಯಾರೇ ಬರ್ಲಿ, ಏನೇ ಇರ್ಲಿ. ಈ ಗ್ರಂಥಾಲಯ ಕುರಿತು ಗ್ರಾಮೀಣ ಭಾಗದ ಈ ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾತನಾಡಿದರೆ, ಈ ಗ್ರಂಥಾಲಯದಿಂದ ನಮಗೆ ಸಾಕಷ್ಟು ಅನುಕೂಲವಾಗಿದೆ, ಇನ್ನು ನಮಗೆ ಓದಲು ತುಂಬ ಖುಷಿ ಆಗ್ತದೆ ಅಂಥೇಳಿ ಗ್ರಾಮದ ವಿದ್ಯಾರ್ಥಿಗಳು ಹಂಚಿಕೊಂಡರು. ಈ ಕಲ್ಲೂರು ಗ್ರಾಮವು ಮಾಜಿ ಶಾಸಕರಾದಂಥ ಸುಭಾಷ್ ಕಲ್ಲೂರವರ ಸ್ವಗ್ರಾಮ ಕೂಡ ಹೌದು. ಈ ಗ್ರಾಮದಲ್ಲಿ ಧಾರ್ಮಿಕವಾಗಿ ಒಂದು ಪ್ರಸಿದ್ಧವಾದಂಥ ಭಾಗಮ್ಮ ದೇವಿಯ ಒಂದು ಮಂದಿರ ಕೂಡ ಹೌದು. ಈ ಗ್ರಾಮಕ್ಕೆ ಭಕ್ತಾದಿಗಳು ಸಾಕಷ್ಟು ಬರ್ತಾರೆಂದು ಈ ಗ್ರಾಮ ಜನರು ಹೇಳಿದರು. ಇಲ್ಲಿ ಹಾವೇನ್ ರೂಪದಾಗ ಬಂದ್ರಿ ಪೈಲೆ ಸರ್. ಹಾವೇನ್ ರೂಪದಾಗ ಬಂದು ಒಂದೆರಡು ದಿನ ಇಲ್ಲೇ ಇದ್ದೀರಿ.
ಕುರಿ ಕಾಯ್ಲಕ್ಕ ಒಬ್ಬರು ಇಲ್ಲೆಲ್ಲ ಪೂರ ಗಂಟೆ ಇತ್ರಿ. ಈ ಕುರಿ ಕಾಯೋ ಮನುಷ್ಯ ಬಂದ್ರಿ. ಕುರಿ ಕಾಯೋ ಮನುಷ್ಯ ಬಂದು ಹೇಳಿದ್ರಿ ಅಲ್ಲಿ ನಮ್ಮ ಬಾಬರ್ ಬಿದ್ದರಿ. ಇಲ್ಲಿ ಮ್ಯಾಲ ಹಾವದ ನೋಡ್ರಿ ಈ ಕಡೆ ಬರ್ರಿ ಅಮ್ಮ ಹಿಂಗಾಗಿ ಮತ್ತೆ ತಿರುಗಿ ಈ ಕಡೆ ಬಂದ್ರಿ. ಬರ್ಬೇಕಾದ್ರೆ ಒಂದಿನ ನೋಡಿದ್ವಿ, 2 ದಿನ ನೋಡಿದ್ವಿ, 2 ದಿನ ನೋಡಿದ್ವಿ ಅಲ್ಲಿ ಐತ್ರಿ ಹಾವಿತ್ತು. ಮತ್ತೆ ಅಲ್ಲಿ ನಾವೆಲ್ಲ ಯಾಕೆ ಹಾವು ಹೋಗಲ್ಲೇ ಹೋಗ್ಯದ ಅಂತೇಳಿ ಅಲ್ಲಿ ಮಠ ಮುಚ್ಚರ್ಗಳು ಹೋಗಿದ್ದೇವ್ರಿ ಕೇಳಕ್ ಹೋದ್ರೆ ಮುಚ್ಚಾರ ಅಂದ್ರಿ ಈಗ ಮಂತಸ್ಕೊಟ್ರಿ ಇದು ಹಾಕೋ ಹೋಯ್ತು ಅಂದ್ರಿ. ಅದಕ್ಕೆಲ್ಲ ಹಾಕ್ಲಕ್ ಹೋದೇವ್ರಿ, ಹಾಕೋರ್ಗು ಹೋಗಿಲ್ರಿ. ಅಲ್ಲಿ ಮತ್ತೆ ಒಬ್ಬರ ಬಳಿ ಕೇಳಿಸಿದೇವ್ರಿ. ಮತ್ತೆ ಹಿಂಗೆ ಒಬ್ಬರು ಮೈಯಾಗ ಬಂದು ಹೇಳ್ದೇವ್ರಿ ಬಾಗಮ್ ತಯಾರ ಅಂತೇಳಿ. ಮತ್ತೆ ಬಾಗಮ್ ತಯಾರ ಮಾಡಿ ಇದು ಮತ್ತೆ 22 ದಿನ ಪೂರ ಇಲ್ಲೇ ಇದ್ದೀರಿ, ಹೊಟ್ಟೆ ಹೋಗಿಲ್ರಿ. ಯಾರು ಮುಟ್ಟು ಸಣ್ಣ ಮಾಡ್ರಿ ಏನ್ ಮಾಡ್ತಿಲ್ರಿ. ಏನು ನಡ್ಕೋತಾರ ಅದು ಒಟ್ಟು ಎಲ್ಲ ಸಕ್ಸಸ್ಫುಲ್ ಐತಿ. ಮತ್ತದು ಟ್ಯಾಂಕ್ ಕಟ್ಟೋದು, ತೊಟ್ಲು ಕಟ್ಟೋದು, ಉಡಿ ತುಂಬೋದು ಎಲ್ಲ ಮಾಡ್ತಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ಹಳ್ಳಿ ಇರ್ತವೆ. ಕಲ್ಲೂರು, ಕಟ್ಟಳ್ಳಿ, ಬೋರಂಪಳ್ಳಿ. ಈ 3 ಹಳ್ಳಿಯಲ್ಲಿ ಶಾಸಕರು ಈಗ ಚುನಾಯಿತ ಆದ ನಂತರ 3 ವರ್ಷ ಆಯ್ತು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಗ್ರಾಮಕ್ಕೆ ಒಂದು JJM ಅಲ್ಲಿ ನೀರಿನ ಅನುಕೂಲ, ಮೂಲಭೂತ ಸೌಕರ್ಯ, ನೀರಿನ ಅನುಕೂಲ ಸಂಪೂರ್ಣ 3 ಗ್ರಾಮಕ್ಕೆ ಯಾವುದೇ ರೀತಿಯಿಂದ ನೀರಿನ ತೊಂದರೆ ಇಲ್ಲದ ರೀತಿ ನೋಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸ್ಥಳೀಯವಾಗಿ ಎಲ್ಲಾ ಸಮುದಾಯಗಳಿಗೂ ಸಮುದಾಯ ಭವನ ಕೊಟ್ಟಿದ್ದಾರೆ ಹಾಗೂ ಸಾಕಷ್ಟು ಶಿಷ್ಯ ರಸ್ತೆಗಳು ಕೊಟ್ಟಿದ್ದಾರೆ. ಸುಮಾರು ಪ್ರತಿಯೊಂದು ಹಳ್ಳಿಗೆ 1 ಕರೋಡು ಅಷ್ಟು ಅನುದಾನ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 2.5 ಕರೋಡು ರೂಪಾಯಿ ಶಾಸಕರು ಅನುದಾನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಯಾವುದೇ ಸಮಸ್ಯೆ ಇದ್ದರೂ ಶಾಸಕರು ತುರಂತಾಗಿ ಸ್ಪಂದಿಸ್ತಾರೆ. ನಮ್ದು ಸದಸ್ಯರಾಗ್ಲಿ ಅಥವಾ ನಮ್ಮ ಸಿಬ್ಬಂದಿಗಳಾಗ್ಲಿ ಯಾರೇ ಒಂದು ನಮ್ಗೆ ತೊಂದರೆ ಅದ ಅಂದ್ರೆ ಶಾಸಕರು ಅವಾಗಿನವಾಗ ಸ್ಪಂದನೆ ಕೊಡ್ತಾರೆ. ಶಾಸಕರು ಅದಕ್ಕೆ ಏನ್ ಅನುಕೂಲ ಬೇಕು, ಲೈಬ್ರರಿ ಕೊಟ್ಟಿದ್ದಾರೆ, ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ, ಯುವಕರ ಅವರು ಓದಲಿಕ್ಕೆ ಹಾಗೂ ಒಂದು ಜ್ಞಾನ ಪಡೀಲಿಕ್ಕೆ, ಮತ್ತು ಸ್ಕೂಲ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಮತ್ತು ಸಾರ್ವಜನಿಕ ಶೌಚಾಲಯ ಕೊಟ್ಟಿದ್ದಾರೆ, ಶುದ್ಧ ನೀರಿನ ಘಟಕಗಳು ಕೊಟ್ಟಿದ್ದಾರೆ. ಈಗ ಜನರ ಏನು ಅನುಕೂಲ ಬೇಕು ಅದು ಕೊಟ್ಟಿದ್ದಾರೆ. ಮತ್ತು ನಮ್ಮ ಕಟ್ಟಳ್ಳಿ ಗ್ರಾಮ ಮತ್ತು ಬೋರಂಪಳ್ಳಿ ಗ್ರಾಮದಲ್ಲಿ ನಮ್ಮ ಪಂಚಾಯತ್ ಲೈಬ್ರರಿ ಮಾಡಿದ್ದೇವೆ ಮಾದರಿಯಾಗಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ನು ಈ ಹೋದ ವರ್ಷದಾಗೆ ಒಂದು ಮಹಾತ್ಮ ಗಾಂಧಿ ಪುರಸ್ಕಾರ, ಇದು ಹುಮ್ನಾಬಾದ್ ತಾಲೂಕದಲ್ಲಿ ನಮ್ಮ ಕಲ್ಲೂರು ಗ್ರಾಮ ಪಂಚಾಯತ್ ಮಹಾತ್ಮ ಗಾಂಧಿ ಪುರಸ್ಕಾರ ಪಡೆದ. ಒಂದು ಜನರಿಗೆ ಏನು ನಮ್ಮ ಗ್ರಾಮಕ್ಕೆ ನಮ್ಮ ಪಂಚಾಯತ್ ವತಿಯಿಂದ ಪಂಚಾಯತ್ ಬಿಲ್ಡಿಂಗ್ ಒಂದು ಶೀತಲ ವ್ಯವಸ್ಥೆ ಇತ್ತು. ಈಗ ಅದಕ್ಕೆ ಹೊಸದೊಂದು ಜಾಗ ತಗೊಂಡು ಹೊಸದೊಂದು ಪಂಚಾಯತ್ ಬಿಲ್ಡಿಂಗ್, ಆ ಪಂಚಾಯತ್ ಬಿಲ್ಡಿಂಗ್ದಲ್ಲಿ ಸಂಪೂರ್ಣವಾಗಿ ಅಂಚೆ ಕಚೇರಿ ಬರಬೇಕು, ಬ್ಯಾಂಕ್ ATM ಬರಬೇಕು, ಮತ್ತು ನಮ್ಮದು ಇವೇನು ಸರ್ಕಾರದಿಂದ ನಮ್ಮದು ಲೈಬ್ರರಿ ಬರಬೇಕು, ಸಂಪೂರ್ಣ ಆಗ್ಬೇಕಂತ ಹೇಳಿ ಒಂದು ಹೊಸ ಗ್ರಾಮ ಪಂಚಾಯತ್ ಕಟ್ಟಡ ಮಾಡ್ತೈತಿ. ಅದು ನಮ್ದು ಒಂದು ಗಾಂಧಿ ಪುರಸ್ಕಾರ ಕೊಟ್ಟಿದ ಮೇಲೆ ಒಂದು ಅವೇರ್ನೆಸ್ ಬಂದು ನಮ್ದು ಮಾದರಿ ಪಂಚಾಯತ್ ಮಾಡ್ಬೇಕಾಗ್ಯದ ಅಂತೇಳಿ ಇಲ್ಲ ಗ್ರಾಮದಲ್ಲೇ ಒಂದು ಹೊಸ ಜಾಗ ತಗೊಂಡು ಗ್ರಾಮ ಪಂಚಾಯತ್ ಕಟ್ಟಡ ಚಾಲೂ ಮಾಡ್ತೀವಿ. ಗ್ರಾಮ ಪಂಚಾಯತ್ಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರ ಸಂಪೂರ್ಣ ಸಹಕಾರ ಕೊಡ್ತೈತೆ. ಯಾವುದೇ ರೀತಿಯಿಂದ ಒಂದು ಟ್ಯಾಕ್ಸ್ ಇರ್ಬೋದು ಅಥವಾ ಒಂದು ಅಭಿವೃದ್ಧಿ ಕೆಲಸಕ್ಕೆ ಇರ್ಬೋದು, ನಮ್ಮ ಗ್ರಾಮಸ್ಥರು ಯಾವಾಗಲೂ ಸಹಕಾರ ಕೊಡ್ತಾರೆ. ಅದೇ ರೀತಿಯಾಗಿ ಗ್ರಾಮದ ಜನರ ಏನೇ ತೊಂದರೆ ಇದ್ರು ನಾವು ಸದಸ್ಯರಾಗ್ಲಿ ಹಾಗೂ ಅಧಿಕಾರಿಗಳಾಗ್ಲಿ ತುರಂತವಾಗಿ ಸ್ಪಂದನೆ ಕೊಟ್ಟು ಮೂಲಭೂತ ಸೌಕರ್ಯಗಳು ಏನೇ ಕೊರತೆ ಇದ್ರು ಅದಕ್ಕೆ ಸಾಕಷ್ಟು ಗಮನ ಕೆಲಸ ಮಾಡ್ತೈತೆ. ಮತ್ತು ನಮ್ಮ ತಾಲೂಕು ಅಧಿಕಾರಿಗಳು, ನಾವು ಗ್ರಾಮ ಪಂಚಾಯತ್ ಅಷ್ಟೇ ತಾಲೂಕು ಅಧಿಕಾರಿಗಳು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾಗ ಗ್ರಾಮ ಅಂತೂ ಬೆಳೀತಾ ಇರ್ತದೆ. ಗ್ರಾಮ ಅಂತೂ ನಿಂತಿದ್ದಲ್ಲ, ಇವತ್ತು ಇಲ್ಲಿ ಏರಿದ್ದು ನಾಳೆ ಮತ್ತೊಂದು ಎಕ್ಸ್ಟೇಷನ್ ಇದೆ. ನಾವು ಅಭಿವೃದ್ಧಿ ಪಡಿಸ್ಕೊತಾನೆ ಹೋಗ್ಬೇಕಾಗ್ತದೆ. ಅದು ಗ್ರಾಮ ಒಂದು ಲಿಮಿಟೇಷನ್ ಇದ್ದಿದ್ದು ಏರಿಯಾ ಆಗಿರಲ್ಲ. ಜನಸಂಖ್ಯೆ ಹೆಂಗೆ ಜಾಸ್ತಿ ಆಗ್ತಾ ಹೋಗ್ತದೆ ಹಂಗೆ ಪ್ರತಿಯೊಂದು ಗ್ರಾಮಗಳು ಬೆಳೀತಾ ಇರ್ತವೆ. ಎಲ್ಲೆಲ್ಲಿ ಗ್ರಾಮ ಬೆಳ್ಕೊತ ಹೋಗ್ತದೆ ಅಲ್ಲಿ ನಾವು ಅಭಿವೃದ್ಧಿ ಪಡಿಸ್ಕೊತ ಹೋಗ್ಬೇಕು. ಅವ್ರಿಗೆ ಮೂಲಭೂತ ಸೌಕರ್ಯ, ನೀರು, ಲೈಟು, ರಸ್ತೆ, ಚರಂಡಿ ಇವೇನೋ ಮೂಲಭೂತ ಸೌಕರ್ಯಗಳು ಮಾಡ್ತಾ ಇರಬೇಕು. ಇದು ನಮ್ಮ ಗ್ರಾಮ ಪಂಚಾಯತ್ ಮೂಲ ಉದ್ದೇಶ.